ಇಂಡಿಯಾ ಮುಡಿಗೆ 9ನೇ ಬಾರಿಗೆ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕನ್ನ ಬಗ್ಗು ಬಡಿದ ಭಾರತ 5 ವಿಕೆಟ್ ಅಂತರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಭಾರತ ಅಜೇಯವಾಗಿ ಏಷ್ಯಾ ಕಪ್ ಗೆದ್ದು ಬೀಗಿದ ಟೀಮ್ ಇಂಡಿಯಾ. ಬಹು ನಿರೀಕ್ಷೆ ಇತ್ತು, ಟೀಮ್ ಇಂಡಿಯಾ ಗೆಲ್ಲಬೇಕು, ಗೆದ್ದೇ ಗೆಲ್ಲುತ್ತೆ ಅಂತ. ಅದರಂತೆಯೇ ಟೀಮ್ ಇಂಡಿಯಾ ಗೆದ್ದು ಬೀಗಿರುವಂಥದ್ದು. ನೆನೆ ಹೈ ವೋಲ್ಟೇಜ್ ಮ್ಯಾಚ್ ಇತ್ತು. ಯಾವಾಗಲೂ ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಾಗ ಮ್ಯಾಚ್ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗುತ್ತೆ. ಅದರಂತೆಯೇ ಈ ಬಾರಿಯೂ ಕೂಡ ಸಿಕ್ಕಾಪಟ್ಟಿ ಕ್ಯೂರಿಯಾಸಿಟಿ ಇತ್ತು. ಸೊ ಪಾಕಿಸ್ತಾನದ ಮೂಲದ ACC ಮುಖ್ಯಸ್ಥ ಮೊಹಿನ್ ನಖ್ವಿಯನ್ನ ನಕಾರ ಮಾಡೋದ್ರ ಮುಖಾಂತರವಾಗಿ, ತಿರಸ್ಕರಿಸೋದ್ರ ಮುಖಾಂತರವಾಗಿ ಒಂದು ಕಡೆಯಲ್ಲಿ ಗೆಲುವಾದರೆ ಇನ್ನೊಂದು ಕಡೆಯಲ್ಲಿ ಟ್ರೋಫಿಯನ್ನು ನಮ್ಮದಾಗಿಸಿಕೊಳ್ಳುವಂಥ ಹಠ ಏನಿತ್ತು, ಆ ಹಠದಲ್ಲಿ ಸಕ್ಸಸ್ ಆಗಿರುವಂಥದ್ದು. 5 ವಿಕೆಟ್ ಅಂತರದಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಬಹಳ ನಿರೀಕ್ಷೆ ಇತ್ತು. ನಿನ್ನೆ ಬೆಳಗ್ಗೆಯಿಂದ ಹಲವು ಕಡೆಯಲ್ಲಿ ಅಭಿಮಾನಿಗಳು ಪೂಜೆಯನ್ನೆಲ್ಲ ಇಟ್ಕೊಂಡಿದ್ರು, ಭಾರತ ಗೆಲ್ಲಲೇಬೇಕು ಅಂತ. ಅದರಂತೆಯೇ ಆರಂಭಿಕ ಹಂತದಲ್ಲಿ ಆರಂಭಿಕ ಆಘಾತ ಎದುರಾದ್ರೂ ಕೂಡ ಅದು ವಿಕೆಟ್ ಕಳ್ಕೊಳ್ಳೋದಾಗಿರ್ಬೋದು ಮತ್ತು ವಿಕೆಟ್ ಪಡ್ಕೊಳ್ಳೋ ವಿಚಾರದಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಆದರೆ ಹೋಗ್ತಾ 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 ಟೀಮ್ ಇಂಡಿಯಾ ತನ್ನ ತಾಕತ್ತನ್ನು ಪ್ರದರ್ಶನ ಮಾಡಿರೋದು. ಈ ಮುಖಾಂತರವಾಗಿ 9ನೇ ಬಾರಿಗೆ ಏಷ್ಯಾ ಕಪ್ಪನ್ನು ಗೆದ್ದಿದ್ದೀವಿ ಅನ್ನುವಂಥ ಹೆಗ್ಗಳಿಕೆ ನಮ್ಮ ಭಾರತೀಯರಿಗೆ. 5 ವಿಕೆಟ್ ಅಂತರದಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಇದರ ನಡುವೆ ಫೀಲ್ಡಲ್ಲಿ ಒಂದಷ್ಟು ಹೈಡ್ರಾಮಗಳು ನಡೆದಿದ್ದು ಇದೆ. ಕೌಂಟರನ್ನು ಕೊಟ್ಟಿರೋದು ಕೂಡ ಇದೆ. ಆ್ಯಕ್ಷನ್ ಮುಖಾಂತರವಾಗಿ ನಮ್ಮ ಭಾರತೀಯ ಆಟಗಾರರು ಕೌಂಟರ್ ಕೊಟ್ಟಿದ್ದಾರೆ. ನೆನ್ನೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಈ ಮ್ಯಾಚ್ಗೆ ಸಂಬಂಧಪಟ್ಟಂತೆ. ಮೊದಲಿಗೆ ಭಾರತೀಯರ ಎದೆಬಡಿತ ಹೆಚ್ಚಾಗಿಸಿತ್ತು. ಆನಂತರ ಹೋಗ್ತಾ ಹೋಗ್ತಾ ಭಾರತ ಸಲೀಸಾಗಿ ಗೆದ್ದು ಬೀಗಿತು. ಗೆದ್ದರೂ ಏಷ್ಯಾ ಕಪ್ ಟ್ರೋಫಿಯನ್ನು ಸ್ವೀಕರಿಸಲೇ ಇಲ್ಲ ಭಾರತ. PCB ಮುಖ್ಯಸ್ಥನಿಂದ ಟ್ರೋಫಿ ಸ್ವೀಕರಿಸೋಕೆ ಟೀಮ್ ಇಂಡಿಯಾ ನಕಾರ. ಪಾಕ್ನ ಮೊಹಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸೋಕೆ ನಕಾರ. ಟ್ರೋಫಿ ಜೊತೆ ಪರಾರಿಯಾದ್ರ PCB ಮುಖ್ಯಸ್ಥ ನಖ್ವಿ ಅನ್ನೋ ಪ್ರಶ್ನೆ. BCCI ಕಾರ್ಯದರ್ಶಿ ದೀಪಕ್ ಸೈಕ್ಯಾರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಪಾಕಿಸ್ತಾನ ಮೂಲದ ACC ಮುಖ್ಯಸ್ಥ ಮೊಹಿನ್ ನಖ್ವಿಯಿಂದ ಏಷ್ಯಾ ಕಪ್ ಟ್ರೋಫಿ ಸ್ವೀಕರಿಸೋಕೆ ಭಾರತ ತಂಡ ನಿರಾಕರಿಸುತ್ತೆ. ಅದರಂತೆ ಟ್ರೋಫಿ ಗೆದ್ರೂ ಟೀಮ್ ಇಂಡಿಯಾ ಪ್ರಶಸ್ತಿಯನ್ನು ಸ್ವೀಕರಿಸಲಿಲ್ಲ. ಪರಿಣಾಮ ಪ್ರಶಸ್ತಿ ಪ್ರದಾನ ಸಮಾರಂಭವು ಸುಮಾರು 1 ಗಂಟೆ ತಡವಾಗಿ ಪ್ರಾರಂಭ ಆಗುತ್ತೆ. ಮೊಹಿನ್ ನಖ್ವಿಯಿಂದ ಪ್ರಶಸ್ತಿ ಸ್ವೀಕರಿಸೋಕೆ ನಿರಾಕರಿಸಿರುವುದು ಪಾಕ್ಗೆ ದೊಡ್ಡ ಮುಖಭಂಗ ಆಗ್ಬಿಟ್ಟಿದೆ. ಇದು ಸೋಲಿಗಿಂತ ಹೆಚ್ಚಿನ ನೋವು, ಮುಖಭಂಗ, ಮುಜುಗರವನ್ನು ತಂದೊಡ್ಡಿದೆ. ಟೀಮ್ ಇಂಡಿಯಾ ಟ್ರೋಫಿ ಸ್ವೀಕರಿಸೋಕೆ ಮುಂದೆ ಬಾರದೇ ಇದ್ದಾಗ ನಿರೂಪಕ ಸೈಮನ್ ಡೌಲ್ ಭಾರತ ತನ್ನ ಪ್ರಶಸ್ತಿಗಳನ್ನು ಸ್ವೀಕರಿಸೋಕೆ ನಿರಾಕರಿಸಿದೆ. ಆದ್ದರಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮುಕ್ತಾಯಗೊಳಿಸಲಾಗ್ತಿದೆ ಅಂತ ಘೋಷಿಸ್ಬಿಡ್ತಾರೆ. ಆಗ ನಖ್ವಿ ಅಲ್ಲಿಂದ ಹೊರಟರು. ಯಾವುದೇ ಪಾಕಿಸ್ತಾನಿ ಮೂಲದವರಿಂದ ಟೀಮ್ ಇಂಡಿಯಾ ಟ್ರೋಫಿ ಅಥವಾ ಪ್ರಶಸ್ತಿಗಳನ್ನು ಸ್ವೀಕರಿಸುವುದಿಲ್ಲ ಅಂತ ಟೀಮ್ ಇಂಡಿಯಾ ಸ್ಪಷ್ಟಪಡಿಸುತ್ತೆ. ಆ ಮುಖಾಂತರ ನಖ್ವಿ ಸಾರ್ವಜನಿಕವಾಗಿ ಅವಮಾನಿತರಾಗ್ತಾರೆ. ಭಾರತ ತಂಡವು ಏಷ್ಯಾ ಕಪ್ 2025 ಟ್ರೋಫಿ ಇಲ್ಲದೆ ಫೋಟೋಗೆ ಪೋಸನ್ನು ಕೂಡ ಕೊಟ್ಟಿದೆ. ಪಂದ್ಯದ ನಂತರ ಬಿಡುಗಡೆಯಾದ ಫೋಟೋಗಳಲ್ಲಿ ಟೀಮ್ ಇಂಡಿಯಾ ವೇದಿಕೆಯ ಬಳಿ ಕುಳಿತಿರುವುದನ್ನು ತೋರಿಸಲಾಗಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮತ್ತು PCB ಅಧ್ಯಕ್ಷ ಮೊಹಿನ್ ನಖ್ವಿ UAE ರಾಜಮನೆತನದ ಸದಸ್ಯರೊಂದಿಗೆ ಸಾಕಷ್ಟು ಸಮಯದವರೆಗೆ ವೇದಿಕೆಯಲ್ಲಿ ನಿಂತುಕೊಂಡಿದ್ರು. ತೀವ್ರ ಮುಖಭಂಗ ಆಗಿರುವಂಥದ್ದು. ಅದಲ್ಲದೆ ಈ ಸ್ಟೇಜ್ನಿಂದ 15ರಿಂದ 20 ಅಡಿ ದೂರದಲ್ಲೇ ನಮ್ಮ ಕ್ರಿಕೆಟಿಗರು ನಿಂತಿದ್ರು. ಅವ್ರು ನಿಂತಿರುವಂಥ ಸ್ಟೇಜ್ ಹತ್ರಕ್ಕೂ ನಾವು ಸುಳಿಯಲ್ಲ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡ್ತಾರೆ. ಇದು ಪಾಕಿಸ್ತಾನಕ್ಕೆ ತೀವ್ರ ಮುಜುಗರ, ಮುಖಭಂಗ ಆಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಏಷ್ಯಾ ಕಪ್ T20 ಟೂರ್ನಿಯಲ್ಲಿ ಭಾರತವೇ ಅಧಿಪತಿ. ಬದ್ಧವೈರಿ ಪಾಕ್ನ ಬಗ್ಗು ಪಡೆದು ಟ್ರೋಫಿಯನ್ನು ಗೆದ್ದ ಭಾರತ 41 ವರ್ಷಗಳ ಬಳಿಕ ಫೈನಲ್ನಲ್ಲಿ ಎದುರಾಗಿತ್ತು ಪಾಕ್. ಭಾರತಕ್ಕೆ ಏಷ್ಯಾ ಕಪ್ ಗೆಲುವಿನ ತಿಲಕ ಇಟ್ಟ ವರ್ಮಾ. ಕುಲ್ದೀಪ್ ಸ್ಪಿನ್ ಮೋಡಿಗೆ ಪತುರ್ಗುಟ್ಟಿದ ಪಾಕಿಸ್ತಾನ ಗೆಲ್ಲಲೇಬೇಕು ಅನ್ನುವಂಥ ಹಠ ಇತ್ತು. ಯಾಕಂದರೆ ಪಾಕಿಸ್ತಾನ ಮತ್ತು ಭಾರತ ಎದುರು ಬದುರು ಆಗಿದ್ದು 41 ವರ್ಷಗಳ ಬಳಿಕ. ಏಷ್ಯಾ ಕಪ್ ಟ್ರೋಫಿ ಅಂತ ನಾವೇನು ಕರಿತಾ ಇದ್ದೀವಿ, 41 ವರ್ಷಗಳ ಬಳಿಕ ಫೈನಲ್ನಲ್ಲಿ ಎದುರಾಗಿದೆ. ಹಾಗಾಗಿ ಭಾರತಕ್ಕೆ ಏಷ್ಯಾ ಕಪ್ ಗೆಲ್ಲಲೇಬೇಕು ಅನ್ನುವಂಥ ಹಠ ಇತ್ತು. ಭಾರತಕ್ಕೆ ಏಷ್ಯಾ ಕಪ್ ಗೆಲುವಿನ ತಿಲಕ ಇಟ್ಟ ವರ್ಮಾ. ಮೊದಲಿಗೆ 3 ವಿಕೆಟ್ ಹೋದ ನಂತರ ಭಾರತೀಯರಿಗೆ ಟೆನ್ಷನ್ ಶುರು ಆಗ್ಬಿಡ್ತು. ಅಯ್ಯೋ ಏನಪ್ಪ, ನಿರೀಕ್ಷೆ ಇಟ್ಕೊಂಡವರೆಲ್ಲ ಹೋಗ್ಬಿಟ್ರಲ್ಲ ಅಂತ. ಆದರೆ ತಿಲಕ್ ವರ್ಮಾ ಆಡಿದಂಥ ಆಟ ನಿಜವಾಗ್ಲೂ ಕೂಡ ಎಲ್ಲರಿಗೂ
ಮತ್ತೆ ಭರವಸೆ ಮೂಡುವಂತೆ ಮಾಡಿತು. ಇಲ್ಲ, ಗೆಲ್ತೀವಿ, ಗೆದ್ದೇ ಗೆಲ್ತೀವಿ ಅಂತ. ದುಬೆ ಮತ್ತು ತಿಲಕ್ ಜೋಡಿ ಮೋಡಿ ಮಾಡ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಕುಲ್ದೀಪ್ ಸ್ಪಿನ್ ಮೋಡಿಗೆ ಪತ್ರಗುಟ್ಟು ಹೋಗಿರೋದು ಪಾಕಿಸ್ತಾನದವರು ತಾವು ಗೆಲ್ತೀವಿ ಅಂತ ಭಾಳ ಸ್ಕೋಪ್ನಲ್ಲಿ ಇದ್ದರು. ಯಾವಾಗ ನಿಂತು ಆಡೋದಕ್ಕೆ ಶುರು ಮಾಡಿದ್ರೋ ಢವ ಢವ ಎದೆ ಬಡಿತ ಹೆಚ್ಚಾಗಿತ್ತು. ತದನಂತರ ಭಾರತ ಗೆದ್ದು ಬೀಗಿದೆ.